ಬಾಲಿವುಡ್ ನಟ ರಣವೀರ್ ಸಿಂಗ್ ಚಾಮುಂಡಿ ದೈವಕ್ಕೆ ಅವಹೇಳನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಈಗ ದೂರು ಕೂಡ ಬೆಂಗಳೂರಲ್ಲಿ ದಾಖಲಾಗಿದೆ. ಕಾಂತಾರ ಸಿನಿಮಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಚಾಮುಂಡಿ ದೈವದ ವಿರುದ್ಧ ಅವಹೇಳನ ಮಾಡಿದ್ದಾರೆ ಅನ್ನುವಂಥ ಆರೋಪ. ಸದ್ಯ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದೆ. ಮೊದಲು ಹೈಗ್ರೌಂಡ್ಸ್ ಠಾಣೆಗೆ ದೂರು ಕೊಟ್ಟಿದ್ರು. ಎಫ್ಐಆರ್ ದಾಖಲ ಮಾಡೋ ಬಗ್ಗೆ ಹೈಗ್ರೌಂಡ್ ಪೊಲೀಸರು ಕೋರ್ಟ್ ಆದೇಶದ ನಿರೀಕ್ಷೆಯಲ್ಲಿದ್ದರು. ಕೋರ್ಟ್ ಆದೇಶ ಕೊಟ್ಟಿದೆ, ಈಗ ಎಫ್ಐಆರ್ ದಾಖಲಾಗಿದೆ. ಗೋವಾ ಚಲನಚಿತ್ರೋತ್ಸವದ ಸಂದರ್ಭದಲ್ಲಿ ಮಿಮಿಕ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ರಣವೀರ್ ಸಿಂಗ್. ಇದೇ ವಿಡಿಯೋ ನೀವು ನೋಡ್ತಾ ಇದ್ದೀರಿ. ಕಾಂತಾರ ಸಿನಿಮಾದಲ್ಲಿ ಚಾಮುಂಡಿ ದೈವ ರಿಷಬ್ ಶೆಟ್ಟಿ ಅದನ್ನ ಏನು ನಟನೆ ಮಾಡಿದ್ದಾರೆ, ಅದನ್ನು ಅನುಕರಣೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಸದ್ಯ ಎಫ್ಐಆರ್ ದಾಖಲಾಗಿದೆ. Rishabh, it was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? ಬಾಲಿವುಡ್ ನಟ ರಣವೀರ್ ಸಿಂಗ್ ವಿರುದ್ಧ ಇದೀಗ ಎಫ್ಐಆರ್ ಮಾಡೋದಕ್ಕೆ ಕೋರ್ಟ್ ಡೈರೆಕ್ಷನನ್ನು ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ದೂರುದಾರ ವಕೀಲರಾಗಿರುವಂತಹ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನಂತ ಕಂಪ್ಲೇಂಟ್ ಕೊಟ್ಟಿದ್ರಿ? ಇವಾಗ ಏನಂತ ಎಫ್ಐಆರ್ ಮಾಡೋಕ್ಕೆ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಏನಂತ ಸರ್? ನೋಡಿ, 3ನೇ ತಾರೀಕು ಡಿಸೆಂಬರ್ 2025 ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಈ ಆಕ್ಟರ್ ರಣವೀರ್ ಸಿಂಗ್ ಚಾಮುಂಡಿ ದೈವನ ಫಿಮೇಲ್ ಗೋಸ್ಟ್ ಅಂತ ಹೇಳಿರೋದ್ರ ಮೇಲೆ ಏನು ಕಂಪ್ಲೇಂಟ್ ಮಾಡಿದೆ ಅಂಡರ್ ಸೆಕ್ಷನ್ 196, 299 ಆ್ಯಂಡ್ 302 ಆಫ್ ಭಾರತೀಯ ನ್ಯಾಯ ಸಂಹಿತ. ಇಟ್ಸ್ ಅ ಕಾಗ್ನೈಸಬಲ್ ಅಫೆನ್ಸು, ಪನಿಷಬಲ್ ಅಫೆನ್ಸ್ ಅದು. ಸೊ ಹೈಗ್ರೌಂಡ್ಸ್ ಅವರು ಎಫ್ಐಆರ್ ಮಾಡಿಲ್ಲ. ಸೊ ಅದರ ಮೇಲೆ ನಾವು ಸಬ್ಸಿಕ್ವೆಂಟ್ಲಿ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಸಿಟಿ ಹಾಗೂ DCP ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಸೆಂಟ್ರಲ್ ಡಿವಿಷನ್ ಅವರಿಗೆ ಲೆಟರ್ ಕೊಟ್ಟು ಈ ಥರ ಡೈರೆಕ್ಷನ್ಸ್ ಇಶ್ಯೂ ಮಾಡಿ ಅಂತ ಮಾಡಿಲ್ಲ. ಅದರ ಮೇಲೆ ನಾನೇನು ಮಾಡಿದ್ದೀನಿ, ಆ್ಯಸ್ ಅ ಪಾರ್ಟಿ ಇನ್ ಪರ್ಸನ್ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಕಾಂಪಿಟೆಂಟ್ ಕೋರ್ಟಲ್ಲಿ. ಸೊ ಅದರ ಮೇಲೆ ಅವರು ಹಾನರಬಲ್ ಕೋರ್ಟ್ ಇದನ್ನೆಲ್ಲ ಪೆರ್ಯೂಸ್ ಮಾಡಿ ಡಾಕ್ಯುಮೆಂಟ್ಸು ಎವಿಡೆನ್ಸ್ ಎಲ್ಲ ಕೊಟ್ಟಿದೆ. ಮಾಡಿದ್ಮೇಲೆ ಇಟ್ಸ್ ಅ ಫಿಟ್ ಕೇಸ್ ಅಂತೇಳಿ ಅಂಡರ್ ಸೆಕ್ಷನ್ 175 ಕ್ಲಾಸ್ 3 ಆಫ್ BNSS ಅಲ್ಲಿ ಇನ್ವೆಸ್ಟಿಗೇಟ್ ದ ಮ್ಯಾಟರ್ ಅಂತ ಏನು ಆರ್ಡರ್ ಪಾಸ್ ಮಾಡಿದ್ದಾರೆ. ಸೊ 175 ಕ್ಲಾಸ್ 3 ಈಸ್ ವೆರಿ ಕ್ಲಿಯರ್. ಏನು police are bound to register an FIR and then commence the investigation ಅಂತೇಳಿ. ಸೊ ಅದರಿಂದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅವರು ಇನ್ಸ್ಪೆಕ್ಟರ್ ಈಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸರ್, ಅಂದರೆ ನೀವು ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಅವರು FIR ಹಾಕೋದಕ್ಕೆ ಹಿಂದೇಟ್ ಹಾಕಿದ್ರು? ಕೋರ್ಟ್ ಮುಖಾಂತರನೇ ಬರಬೇಕಾ ಡೈರೆಕ್ಷನ್ಸು, ಹೇಗೆ? ನೋಡಿ, ಭಾರತದಲ್ಲಿ ಎಲ್ಲೇ ಇರಲಿ ಇವರು ಪೊಲೀಸವರು ಏನೋ ಮತ್ತೆ ನಾನು ಕೊಟ್ಟಾಗ ಕಂಪ್ಲೇಂಟ್ ಇವರು ನನಗೆ ಇದು ಜುರಿಸ್ಟಿಕ್ಷನ್ ನಮಗೆ ಬರಲ್ಲ, ಗೋವಾ ಪಣಜಿ ಪೊಲೀಸ್ ಸ್ಟೇಷನ್ಗೆ ಬರೋದು ಅಂತೇಳಿ ನಾನು ಹೇಳಿದ್ರು. ಸೊ ಪಣಜಿ ಪೊಲೀಸ್ ಸ್ಟೇಷನ್ಗೆ ಇವರು ನನ್ನ ಕಂಪ್ಲೇಂಟ್ ಪೋಸ್ಟ್ ಮಾಡೋಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಏನು ಪೋಸ್ಟ್ ಮ್ಯಾನಾ, ಇಲ್ಲ ಪೊಲೀಸ್ ಸ್ಟೇಷನ್ ಏನು ಪೋಸ್ಟ್ ಆಫೀಸಾ? ಪೊಲೀಸವರು ಪೋಸ್ಟ್ ಮ್ಯಾನ್ ಕೆಲಸ ಮಾಡಬಾರ್ದು, ಪೊಲೀಸ್ ಆಫೀಸರ್ ಕೆಲಸ ಮಾಡಬೇಕು. ಭಾರತದಲ್ಲಿ ನಿಮಗೆ ನೀವು ಎಲ್ಲಿ ನೋಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ನಿಮಗೆ ಆ ಜಾಗದ್ದು ಯಾವುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.